ಸಾಮಾನ್ಯವಾಗಿ ಭಕ್ತಾದಿಗಳು ದೇವಸ್ಥಾನಕ್ಕೆ ಹೋಗಿ ತಮ್ಮ ಇಷ್ಟವಾದ ದೇವರ ಆಶೀರ್ವಾದ ಪಡೆದು ದೇವರಲ್ಲಿ ಹರಕೆ ಪೂಜೆ ಸಲ್ಲಿಸುತ್ತಾರೆ. ತಿರುಪತಿಯಲ್ಲಿರುವ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಲು ಆಗದ ಭಕ್ತಾದಿಗಳು ವೈಕುಂಠ ಏಕಾದಶಿಯ ದಿನದಂದು ತಿರುಪತಿಯಲ್ಲಿರುವ ದೇವರನ್ನೇ ತಮ್ಮ ಮನದಲ್ಲಿ ನೆನೆದುಕೊಂಡು ಹತ್ತಿರದಲ್ಲಿರುವ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಅದರಂತೆ ರೂಪಿನ ಅಗ್ರಹಾರದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ನರೇಂದ್ರ ಬಾಬು ಅವರು ಮಾತನಾಡಿದರು. ಇನ್ನು ದೇವಸ್ಥಾನದ ಪ್ರಧಾನ ಅರ್ಚಕರು ಕೂಡ ಮಾತನಾಡಿದರು. ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಬಾಬು ರೆಡ್ಡಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ವಿಶೇಷತೆ ಯಾವ ರೀತಿ ಇದೆ ಅಂತ ಅವ್ರ ಹತ್ರನೇ ಕೇಳೋಣ. ಅಮ್ಮ, ಇವತ್ತು ಬೆಳಗ್ಗೆ 3 ಗಂಟೆಯಿಂದ ಕಾರ್ಯಕ್ರಮ ಶುರುವಾಗಿದೆ. ಬೆಳಿಗ್ಗೆ 3 ಗಂಟೆಗೆ ಸುಪ್ರಭಾತದಿಂದ ಸ್ಟಾರ್ಟ್ ಆಗಿದೆ. ಮತ್ತು ಬೆಳಿಗ್ಗೆ ಮಹಾಮಂಗಳಾರತಿ 6 ಗಂಟೆಗೆ ಮಹಾಮಂಗಳಾರತಿ ಆಗಿ ಈಗ ಸುಮಾರು ಒಂದು 50,000 ಜನ ನಿರೀಕ್ಷೆ ಇದೆ. ಸಾಯಂಕಾಲ ರಾತ್ರಿ 12 ಗಂಟೆವರೆಗೂ ದರ್ಶನ ಇರುತ್ತೆ. ಬರುವ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ಪ್ರಸಾದ ವ್ಯವಸ್ಥೆ ಮಾಡಿದೆ, ಲಡ್ಡು ವ್ಯವಸ್ಥೆ ಇದೆ, ಮತ್ತು ಲಡ್ಡು ವ್ಯವಸ್ಥೆ ಮಾಡಲಾಗಿದೆ. ಅಮ್ಮ ಸರ್, ಇದನ್ನು ಎಷ್ಟು ವರ್ಷದಿಂದ ಮಾಡ್ಕೊಳ್ತಾ ಬರ್ತಿದ್ದೀರಾ ಸರ್? ಇದು ಸುಮಾರು 1990 ದೇವಸ್ಥಾನ ಇದು ಮಾಡಿರೋದು, ನಮ್ಮ ತಂದೆ ಮಾಡಿರೋದು. ಮತ್ತು ಮೊನ್ನೆ ಅಯೋಧ್ಯ ಆಗಿದ್ದ ದಿವಸನೇ ಇದು ಪುನಃ ಜೀರ್ಣೋದ್ಧಾರ ಆಗಿದೆ. ಆವಾಗಿಂದ ಮತ್ತೆ ಒಂದು ಜೀರ್ಣೋದ್ಧಾರ ಆದಮೇಲೆ ಮೊದಲನೇದಾಗಿ ಒಂದು ವೈಕುಂಠ ಏಕಾದಶಿ ಮಾಡ್ತಾ ಇರೋದು. ಆಮೇಲೆ ದೇವಸ್ಥಾನದ ಅರ್ಚಕರಾಗಿರುವಂತಹ ಸರ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಇವತ್ತು ವೈಕುಂಠ ಏಕಾದಶಿ ಸ್ವಸ್ತಿ ಸ್ತ್ರೀ ವಿಜಯಾಪಿ ಶಾಲಿವಾರ್ಷಕ 1946ಕ್ಕೆ ಸರಿಯಾದ ಶ್ರೀ ಕ್ರೋಧಿನಾಮ ಸಂವತ್ಸರದ ಪುಷ್ಯಮಾಸ ಶುಕ್ಲಪಕ್ಷ ಏಕಾದಶಿ ಬಂದಿರತಕ್ಕಂಥದ್ದು. ಇದು ವೈಕುಂಠ ಏಕಾದಶಿ ಎಂದು ಪ್ರಸಿದ್ಧಿಯಾಗಿದೆ. ಪ್ರಪಂಚದಲ್ಲಿ ಈ ವೈಕುಂಠ ಏಕಾದಶಿಯಲ್ಲಿ ಎಲ್ಲ ವಿಷ್ಣು ದೇವಾಲಯಗಳಲ್ಲಿ ರಾಮದೇವರಾಗಿರಬಹುದು, ಶ್ರೀಕೃಷ್ಣ ದೇವರಾಗಿರಬಹುದು, ರಂಗನಾಥ ದೇವರಾಗಿರಬಹುದು, ಲಕ್ಷ್ಮೀ ನರಸಿಂಹಸ್ವಾಮಿ ಆಗಿರಬಹುದು, ವೆಂಕಟೇಶ್ವರ ದೇವಾಲಯ ಆಗಿರಬಹುದು, ಈ ಎಲ್ಲ ವಿಷ್ಣು ದೇವಾಲಯಗಳಲ್ಲಿ ಈ ಒಂದು ವೈಕುಂಠ ಏಕಾದಶಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುವ ಪದ್ಧತಿ ಇದೆ.